ನೀವೇನು ನೋಡ್ತಾ ಇದ್ದೀರಾ ಇದು ಒಂದು ಶಿಡ್ಸು ನಾಯಿ. ಇದು ಕಂಪ್ಲೀಟ್ಲಿ ನಡುಗ್ತೈತೆ ಮತ್ತು ಎಲ್ಲ ಪ್ರತಿಯೊಂದು ಪ್ರಾಬ್ಲಮ್ ಇದರಲ್ಲಿ ನಾಯಲ್ಲಿ. ನೋಡಿ ಇದು ಕಣ್ಣು, ಮೇನ್ ಕಣ್ಣು ನಮ್ಮ ಹಾಂ ನೋಡಿ ಕಣ್ಣು ನೋಡ್ಬೋದು ನೀವು. ಫುಲ್ಲು ಏನೇನಾಗೈತೆ ಅಂತ ಬ್ಲೂ ಆಗಿಬಿಟ್ಟೈತೆ, ಐ ಕ್ಯಾಟ್ರಾಕ್ಟ್ ಆಗಿಬಿಟ್ಟೈತೆ. ಈ ಐ ಕ್ಯಾಟ್ರಾಕ್ಟ್ ಆಗಿ ನೆಕ್ಸ್ಟ್ ನೋಡಿದು ಇದೆಲ್ಲ ಯಾವ ಥರ ಆಗೈತೆ, ಕೂದಲು ಫುಲ್ಲು ಎಲ್ಲ ಮ್ಯಾಟ್ ಆಗಿಬಿಟ್ಟೈತೆ. ಈ ಕಂಪ್ಲೀಟ್ಲಿ ನಾಯ್ದು ಸ್ಥಿತಿಗತಿನೇ ಚೇಂಜ್ ಆಗಿಬಿಟ್ಟೈತೆ. ಇದು ಕಾರಣ ಯಾರು ಅಂತಂದರೆ ಫಸ್ಟ್ ಟೈಮ್ ಪೆಟ್ ಪೇರೆಂಟ್ಸು. ಏನಕ್ಕೆ ಅವ್ರ ಕಾರಣ ಅಂತ ನಾನು ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಗೊಂದು ನಾಯಿ ಚೆನ್ನಾಗಿರುತ್ತೆ ಅಂತ ನೀವು ಒಂದು ಚಿಕ್ಕ ಮರಿಲಿ ಅಡಾಪ್ಟ್ ಮಾಡ್ಕೊಂಡ್ಬಿಡ್ತೀರ. ಅದನ್ನು ನೋಡ್ಕೊಳೋಕ್ಕೆ ನಿಮ್ಗೆ ಹೆಂಗೆ ಅಂತ ಗೊತ್ತಿರಲ್ಲ ಮೇನು. ಇನ್ನೊಂದೇನಂತಂದರೆ ಒಳ್ಳೆಯವರ ಕೆಟ್ಟವರ ಅದು ಬಿಟ್ಬಿಡಿ, ಯಾರೇ ಆಗಲಿ ಕಮ್ಮಿ ಕಾಸಿಗೆ ಕೊಡ್ತವ್ರೆ ಅಂದರೆ ಸ್ವಲ್ಪ ಯೋಚನೆ ಮಾಡ್ಬಿಟ್ಟು ತೊಗೊಬೇಕು ನೀವೇ ಆದ್ರೂ. ಈ ನಾಯಿನ ಏನು ಮಾಡೋರು ಅಂತಂದರೆ 4,000ಕ್ಕೆ ಸಿಕ್ಕೈತೆ ಅಂತ ತೊಗೊಂಡವ್ರೆ. ಅದನ್ನು ಒಬ್ಬ 3 ತಿಂಗಳು ಸಾಕೋನೆ. ಅವನಿಗೆ ವ್ಯಾಕ್ಸಿನ್ ಅಂದರೆ ಅವೇರ್ನೆಸ್ ಇಲ್ಲ, ವ್ಯಾಕ್ಸಿನ್ ಹಾಕ್ಸ್ಬೇಕಾ ಬಿಡಬೇಕಾ ಅವೆಲ್ಲ ಗೊತ್ತೇ ಇಲ್ಲ ಅವನಿಗೆ. ಅವನೇನು ಮಾಡೋನೆ 3 ತಿಂಗಳು ಸಾಕಿ ನೆಕ್ಸ್ಟ್ ಇನ್ನೊಬ್ಬಂಗೆ ಕೊಟ್ಟವನೆ. ಅವನು ಎಷ್ಟಕ್ಕೆ ತಗೊಂಡವನೆ, 8,000ಕ್ಕೆ ತಗೊಂಡವನೆ. ಆ 8,000ಕ್ಕೆ ತಗೊಂಡೋಗಿರೋ ನಾಯಿನ ಈ ಥರ ಅವನು ಚೆನ್ನಾಗಿತ್ತಂತೆ ತಗೊಂಡ್ಬೇಕಾರೆ, ತಗೊಂಡಾದ್ಮೇಲೆ ಒಂದೇ ವಾರಕ್ಕೆ ಐ ಕ್ಯಾಟ್ರಾಕ್ಟ್ ಆಗೈತೆ, ಕಾಲಲ್ಲೆಲ್ಲ ಗಾಯಗಳಾಗವೆ, ಈ ಥರ ಫುಲ್ಲು ಮ್ಯಾಟ್ ಆಗೈತೆ ಬಾಲ ಎಲ್ಲ, ಈ ಥರ ಆಗೈತೆ ನಾಯಿ. ಈಗ ನಮ್ಮ ಹತ್ರ ಏನಕ್ಕೆ ಬಂದೈತೆ ಅಂತಂದರೆ, ಅಣ್ಣ ನೀವು ಇದನ್ನು ತಗೊಳ್ರಿ ಸೇಲ್ಗೆ ಅಂತ ಬಂತು ನಾಯಿ. ನಾನು ಆದಮೇಲೆ ಬೈದು ಬುದ್ಧಿ ಹೇಳಿ ಅವನಿಗೆ ಏನು ಕೊಡಬೇಕು ಅದನ್ನು ಕೊಟ್ಟು ನಾನು ಇಟ್ಕೊಂಡೆ. ಏನಕ್ಕೆ ಅಂತಂದರೆ ಒಂದೇ ಒಂದು ಕಾರಣ, ಇದಕ್ಕೆ ಐ ಕ್ಯಾಟ್ರಾಕ್ಟ್ ಆಗಿ ಇದು ಏನೇ ನಾನು ಅವನಿಗೆ ಸಲಹೆ ಕೊಟ್ಟರು ಕೂಡ ಅವನು ಕರ್ಕೊಂಡೋಗಿ ಇದನ್ನು ಆಸ್ಪತ್ರೆಗೆ ತೋರಿಸಿ ಆಗಲಿ ಇಲ್ಲ ಅದನ್ನು ರೆಡಿ ಮಾಡೋ ಇಂಟೆನ್ಷನ್ ಯಾರಿಗೂ ಇಲ್ಲ ಅಲ್ಲಿ. ಅದೊಂದು ಕಾರಣಕ್ಕೆ ನಾನೇನು ಮಾಡಿದೆ ಅಂತಂದರೆ, ಇದನ್ನು ತಗೊಂಡು ಬಂದು ಇಟ್ಕೊಂಡು ನಿಮಗೂ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ಯಾರೇ ಆದ್ರೂ ಒಂದು ಆನ್ಲೈನಲ್ಲಿ ತಂತೀರೋ ಆಫ್ಲೈನಲ್ಲಿ ತಂತೀರೋ ಅದು ಮ್ಯಾಟ್ರ್ ಆಗೋಲ್ಲ. ಆದರೆ ಒಂದು ಟ್ರಸ್ಟೆಡ್ ಅಂತ ಇರ್ತಾರೆ, ಅವ್ರ ಹತ್ರ ಒಂದು ನೀವು ಪೆಟ್ನ ತೊಗೊಳೋದಾದರೆ ಅವ್ರ ಹತ್ರನೇ ಕೇಳಿ ಗೈಡೆನ್ಸ್ಗೆ. ಇಲ್ಲಾಂದರೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರು ಕೂಡ ನಿಮಗೆ ಸಿಗುತ್ತೆ. ಇಲ್ಲ ಆಲ್ಮೋಸ್ಟ್ ಅಲ್ಲಿ ಏನೇ ಒಂದು ವಸ್ತು ತೊಗೊಬೇಕಾದ್ರೂ ನೀವು 10-15 ಸರಿ ರಿಸರ್ಚ್ ಅಂತೂ ಮಾಡೇ ಮಾಡ್ತೀರಾ. ಈ ವಿಷಯದಲ್ಲೂ ಕೂಡ ಅದೇ ಥರ ಮಾಡಬೇಕಾಗುತ್ತೆ. ನೋಡಿ, ಈ ಥರ ಏನಾದರೂ ಸ್ಥಿತಿ ಆದರೆ ಅದು ಕಂಪ್ಲೀಟ್ ಹೊಣೆ ಯಾರಾಗಿರ್ತಾರೆ, ಸಾಕ್ದವನಾಗಿರ್ತಾನೆ. ಈಗ ಅದು ಊಟ ತಿನ್ನೋಕೆ ಹೋಗ್ತಿಲ್ಲ, ಒಂದು ವ್ಯಾಕ್ಸಿನ್ ಕಂಪ್ಲೀಟಾಗಿಲ್ಲ, ಮತ್ತು ರೇಬಿಸ್ ಇಲ್ಲ. ನಾವೇನಾದರೂ ಮುಟ್ಟು ಅದು ನಮಗೇನಾರು ಕಚ್ಚಿದ್ರು ನಮಗೆ ಪ್ರಾಬ್ಲಮ್ಮು ಮೇಯ್ನು. ರೇಬಿಸ್ ಇಂಜೆಕ್ಷನು ಆಗಿರೋದು ನಮಗೂ ಆಗಬೇಕು. ಯಾರೇ ಆದರೂ ಮನೇಲಿ ಒಂದು ನಾಯಿ ಇದ್ದರೆ ಕೂಡ ನೀವು ಅದಕ್ಕೆ ರೇಬಿಸ್ ಹಾಕ್ಸಿದ್ರು ನೀವು ಒಂದು ರೇಬಿಸ್ ಹಾಕ್ಸ್ಕೊಳೋದು ಮುಖ್ಯ. ಯಾಕಂತಂದರೆ ಯಾವಾಗ ಏನಾಗೋದು ಅಂತ ಯಾರಿಗೂ ಗೊತ್ತಾಗಲ್ಲ. ಈಗ ನಾನೇನಾದರೂ ಇದಕ್ಕೆ ಏನಾದರೂ ಜಾಸ್ತಿ ಆಮ್ ಮಾಡೋ ಥರ ಏನಾದರೂ ಮಾಡಿದ್ರೆ, ಇದೇನಾದ್ರು ನನಗೆ ಕಚ್ಚಿದ್ರೆ ಮುಗೀತು ಕತೆ, ನನಗೆ ರೇಬಿಸ್ ಬರುತ್ತೆ. ಅದಕ್ಕೆ ನಾವೇನು ಮಾಡ್ತಾಯಿದ್ದೀವಿ, ಇದನ್ನು ಅವೇರ್ನೆಸ್ಗೋಸ್ಕರ ನಾನೊಂದು ವೀಡಿಯೋ ಮಾಡ್ತಾಯಿದ್ದೀನಿ, ಯಾವ ಥರ ನೋಡ್ಕೊಬೇಕು ಇಂಥ ನಾಯಿಗಳ್ನ, ಮತ್ತು ಐ ಕ್ಯಾಟ್ರಾಕ್ಟ್ ಅನ್ನೋದನ್ನು ಹೆಂಗೆ ಕಳಿಸ್ಬೋದು ಅಂತ. ತುಂಬಾ ಇತ್ತು. ಇದು ನಿನ್ನೆ ರಾತ್ರಿ ಬಂದಿರೋಂಥ ನಾಯಿ ತುಂಬಾ ಐ ಕ್ಯಾಟ್ರಾಕ್ಟ್ ಆಗೋಗಿತ್ತು. ನಾನೇನು ಮಾಡಿದ್ದೆ, ಫುಲ್ ಕಂಪ್ಲೀಟ್ಲಿ ಅದನ್ನು ನೋಡಿ ಕಣ್ಣತ್ರ ಇರೋ ಗಾಯ ಎಲ್ಲ ತೆಗ್ದಿದ್ದೀನಿ. ನಿಮ್ಗೊಂದು ವೀಡಿಯೋ ಕೂಡ ಹಾಕ್ತೀನಿ, ರಾತ್ರಿ ಹೆಂಗೆ ಹಾಕಿದ್ವಿ ನಾವು ಅಂತ. ಸಖತ್ತು ಹಾರಿಬಲ್ ಎಕ್ಸ್ಪೀರಿಯೆನ್ಸ್ ಅದಂತೂ, ಕಚ್ಚಕ್ಕೆ ಬರ್ತಿತ್ತು. ಸ್ವಲ್ಪ ಬೆಳಗ್ಗೆಯಿಂದ ಒಂದು ಸಾಫ್ಟ್ ಕಾರ್ನರ್ ಕೊಟ್ಟು ಈ ರೇಂಜಿಗೆ ತಂದಿದ್ದೀನಿ. ಇದನ್ನು ಸ್ವಲ್ಪ ಹಂಗೂ ಬಾಚಿದ್ದೀನಿ, ವೀಡಿಯೋ ನೋಡೋರಿಗೆ ಒಂದು ಸ್ವಲ್ಪ ನಿಮಗೂ ಏನು ಅನಿಸ್ಬಾರ್ದಲ್ಲ ಆಮೇಲೆ ಅಂತ ಈ ಥರ ಬಾಚಿದ್ದೀನಿ. ಇಲ್ಲಿ ಏನು ನೋಡ್ತಾ ಇದ್ದೀರೋ ಇದೆಲ್ಲ ಕೂದಲು ಒಳಗಡೆ ಎಲ್ಲ ಮ್ಯಾಟ್ ಆಗೈತೆ. ಇದು ಕಂಪ್ಲೀಟ್ಲಿ ಸ್ನಾನ ಮಾಡಿಸ್ಬೇಕೀಗ, ಎಲ್ಲ ಕಂಪ್ಲೀಟಾಗೆ ಫುಲ್ ಫೈನಲಾಗೆ ಇದ್ರ ಲುಕ್ ಯಾವ ಥರ ಇರುತ್ತೆ ಅಂತ ನಾನು ತೋರಿಸ್ತೀನಿ. ಅದಕ್ಕೂ ಮುಂಚೆ ಈ ಐ ಕ್ಯಾಟ್ರಾಕ್ಟ್ಗೆ ಏನು ಮಾಡಬೇಕು ಅಂತ ನೀವು ಒಂದು ಕೇಳೋದಾದರೆ, ಫಸ್ಟು ವೆಟರ್ನರಿ ಹತ್ರ ಕರ್ಕೊಂಡೋಗಿ. ಯಾರು ನಾನು ಇದನ್ನು ಹೇಳ್ತಾ ಇದ್ದೀನಿ ಅಂತ ಯಾರು ಅದನ್ನು ಟ್ರೈ ಮಾಡೋಕ್ಕೆ ಹೋಗಬೇಡಿ. ನಾನು ಟ್ರೈ ಮಾಡ್ತಾಯಿದ್ದೀನಿ. ಏನಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಅಂದರೆ, ನಾನೊಂದು ಟ್ರೈ ಮಾಡಿ ಒಂದು ನಮ್ಮದೇ ಆದಂಥ ಶಿಡ್ಝೂ ಕೂಡ ಇದೇ ಪ್ರಾಬ್ಲಮ್ ಇತ್ತು. ಏನಕ್ಕೆ ಈ ಶಿಡ್ಝಲ್ಲಿ ಈ ಪ್ರಾಬ್ಲಮ್ ಆಗುತ್ತೆ ಅಂತಂದರೆ, ನೀವೇನು ನೋಡ್ತಾ ಇದ್ದೀರಾ ಈ ಕಣ್ಣತ್ರ ಸುತ್ತ ಏನು ನೋಡ್ತಿದ್ದೀರೋ ಏರ್ಸು, ಅದ್ರ ಓನ್ ಏರ್ಸು ಅದಕ್ಕೆ ಟಚ್ ಕೂಡ ಬರುತ್ತೆ ಈ ಐ ಕ್ಯಾಟ್ರಾಕ್ಟು. ಇನ್ನೊಂದೇನೆಂದರೆ ಜೆನೆಟಿಕಲಿ, ಅಂದರೆ ಅಪ್ಪ ಅಮ್ಮಂಗೂ ಇರುತ್ತೆ, ಅವರಪ್ಪ ಅಮ್ಮಂಗೂ ಇರುತ್ತೆ. ಅದು ಏನಾಗುತ್ತೆ, ಇವ್ರಿಗೂ ಕ್ಯಾರಿ ಆಗುತ್ತೆ ಆಫ್ ಸ್ಪ್ರಿಂಗ್ಸ್ಗೆ. ಈಗ ನಾವು ಏನು ಮಾಡ್ಬೋದು ಇದನ್ನು ಹೋಗ್ಸೋಕ್ಕೆ ಅಂತ ನಾವು ನೋಡೋದಾದರೆ, ನೋಡಿ ಇಲ್ಲಿ ನಮ್ಮ ಹತ್ರ ಒಂದು ಡ್ರಾಪ್ಸ್ ಇದೆ. ನೀವೇನಾದರೂ ಈ ಥರ ಏನಾದರೂ ಪ್ರಾಬ್ಲಮ್ ಫೇಸ್ ಮಾಡ್ತಾಯಿದ್ರೆ ಈ ಡ್ರಾಪ್ಸು ರೆಕಮೆಂಡೆಡು, ಅಂದರೆ 2 ಡ್ರಾಪ್ಸ್ ಅಷ್ಟೇ. ಇದನ್ನು ಫೋಟೋ ಕೂಡ ತೊಗೊಬೋದು ನೀವು. ನೋಡಿ ಇಲ್ಲಿ ಇದನ್ನು ಯಾವ ಥರ ಹಾಕೋದು ಅಂತ ನೋಡೋದಾದರೆ, ನೋಡಿ ಇಲ್ಲಿ ಫಸ್ಟು ಹುಷಾರಾಗಿ ಹಾಕ್ಬೇಕು. ಅದರಲ್ಲೂ ಈ ಥರ ಅಂದರೆ ತುಂಬ ರ್ಯಾಶ್ ಇದ್ದರೆ ನಾಯಿ, ಇದೊಂದು ಸ್ವಲ್ಪ ರ್ಯಾಶ್ ಇರೋದ್ರಿಂದ ನಾನು ಈ ಥರ ಹಾಕ್ತಾಯಿದ್ದೀನಿ. ಆಮ್ ಮಾಡ್ತಿಲ್ಲ ಆದಮೇಲೆ ಇಲ್ಲ ಲಕ್ಕಿ ಹಾಂ ಹಾಕಿದ್ಮೇಲೆ ಏನಾಗುತ್ತೆ ಅಂತಂದರೆ ಸಖತ್ ಉರಿಯುತ್ತೆ ಅದು. ಅದಾದಮೇಲೆ ಸ್ಟಾರ್ಟ್ ಆಗುತ್ತೆ. ಇದು ಗ್ರೀನ್ ಕಲರ್ ಇರೋದ್ರಿಂದ ನೋಡಿ ಎಲ್ಲ ಡಿಸ್ಚಾರ್ಜ್ ಆಗ್ತಾ ಕಮ್ಮಿ ಬಂದ್ಬಿಡುತ್ತೆ ಕಣ್ಮೇಲೆ. ಈಗ ಫುಲ್ಲೂ ಇದನ್ನು ಕಂಪ್ಲೀಟ್ ಇದನ್ನು
ಚೇಂಜ್ ಮಾಡಿ ನನ್ನ ಕೈಲಿ ಏನೇನಾಗುತ್ತೋ ಪಾಸಿಬಿಲಿಟೀಸ್ ಅದನ್ನೆಲ್ಲ ಇದು ಮಾಡಿ ಒಂದು ವ್ಯಾಕ್ಸಿನ್ ಕೂಡ ಹಾಕ್ಸೋಣ, ಇದಕ್ಕೆ ರೇಬಿಸ್ ಕೂಡ ಹಾಕ್ಸೋಣ. ಹೊಸ್ದಾಗೆ ಆ ವ್ಯಾಕ್ಸಿನ್ ಅನ್ನೋದು ಇಂಟ್ರೊಡ್ಯೂಸ್ ಮಾಡಿದ್ರೆ ಅದ್ರ ಬಾಡಿಗೂ ಸ್ವಲ್ಪ ಏರಿಳಿತ ಆಗ್ಬೋದು. ಯಾಕಂತಂದರೆ ಚಿಕ್ಕ ವಯಸ್ಸಲ್ಲಿ ಹಾಕ್ಸಿದಾಗ ಸ್ವಲ್ಪ ಒಂದಿನ ಜ್ವರ ಬರುತ್ತೆ ಹೋಗುತ್ತೆ, ಆದರೆ ದೊಡ್ಡ ವಯಸ್ಸಲ್ಲಿ ಆದಮೇಲೆ ನಾವು ವ್ಯಾಕ್ಸಿನ್ನ ಕೊಡಿಸೇ ಇಲ್ಲ. ಈಗ ಸಡನ್ನಾಗಿ ಇಂಟ್ರೊಡ್ಯೂಸ್ ಮಾಡ್ತೀವಿ ಅಂದರೆ ಸ್ವಲ್ಪ ಏರುಪೇರು ಆಗೋಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ನೋಡಿಬಿಟ್ಟು ಡಾಕ್ಟ್ರ್ ಹತ್ರ ಕರ್ಕೊಂಡೋಗಿ ವೆಟರ್ನರಿ ಹತ್ರ ಫಸ್ಟು ಹಿಂಗೆ ಕರ್ಕೊಂಡು ಹೋಗೋಕ್ಕಾಗಲ್ಲ, ನಾನು ಕರ್ಕೊಂಡೋಗಿ ನಮಗೆ ಬೈತಾರೆ. ನೀಟಾಗಿ ಕ್ಲೀನ್ ಮಾಡಿ ಹೋಗಿ ಒಂದು ವ್ಯಾಕ್ಸಿನ್ನ ಡನ್ ಮಾಡಿಸ್ಕೊಂಡು ಬರೋಣ ಬನ್ನಿ. ಇಲ್ಲೇನು ನೋಡ್ತಾ ಇದ್ದೀರಾ ನೀವು ನೋಡಿ, ಕಂಪ್ಲೀಟು ಟಿಕ್ಸ್ ಆ್ಯಂಡ್ ಫ್ಲೀಸ್ ಇದು. ಏನೇನು ನೋಡ್ತಾ ಇದ್ದೀರಿ ಇದು ನೋಡ್ಬೋದು ನೀಟಾಗೆ ಹೆಂಗೈತೆ ತೋರಿಸ್ತೀನಿ ಇದು ನೀಟಾಗೆ. ಇದೇ ಬ್ಲ್ಯಾಕ್ ಸ್ಪಾಟ್ಸ್ ನಾನು ಹೇಳಿದ್ದು ನಿಮಗೆ ವೀಡಿಯೋದಲ್ಲಿ ಕೂಡ ಹೇಳಿರ್ತೀನಿ ನಾನು ನಿಮಗೆ. ನಾರ್ಮಲಾಗಿ ಬ್ಲ್ಯಾಕ್ ಸ್ಪಾಟ್ ಆಗಿಬಿಡುತ್ತೆ ಟಿಕ್ಸ್ ಆದಮೇಲೆ ಅಂತ. ಇಲ್ಲಿ ನೋಡಿ, ಇಲ್ಲಿ ಹೆಂಗೆ ಓಡಾಡ್ತೈತೆ. ಇದೇ ಫ್ಲೀಸು, ಕೈಗೆ ಎತ್ಕೊಂಡು ತೋರಿಸ್ತೀನಿ ಇದೆ ಒಂದು ನಿಮಿಷ. ಇದೇ ಫ್ಲೀಸು. ಇಷ್ಟು ಚಿಕ್ಕದು ಎಷ್ಟು ಮೊಟ್ಟೆ ಇಡುತ್ತೆ ಅಂದರೆ ನೀವು ಕಂಡಿಡಿಯೋಕ್ಕೆ ಆಗಲ್ಲ. ಇದು ನೋಡಿ, ರಾತ್ರಿಯಿಂದ ಬಿಟ್ಟಿದ್ದೀನಿ. ನಮ್ಮ ನಾಯಿಗೆ ಎಷ್ಟು ಹತ್ಕೊಂಡೋಯ್ತು ನನಗಂತೂ ಗೊತ್ತಿಲ್ಲ, ಪಕ್ಕ ಹತ್ಕೊಂಡಿರುತ್ತೆ. ಇದಕ್ಕೆ ಏನು ಮಾಡ್ಬೋದು ಸೊಲ್ಯೂಷನ್ ಅಂತ ನೀವೇನಾದರೂ ಕೇಳೋದಾದರೆ, ಇದಕ್ಕೆ ಬೆಸ್ಟ್ ಅಂತಂದರೆ ನಮ್ಮ ಹತ್ರ ಒಂದು ರಾಮಬಾಣನೇ ಐತೆ, ರೆಡ್ ಬಾತ್ ಅಂತ. ಏನಕ್ಕೆ ಅಂತಂದರೆ ರೆಡ್ ಬಾತೇ ಬೆಸ್ಟ್ ಇದಕ್ಕೆಲ್ಲ. ಇಂಥವಕ್ಕೆಲ್ಲ ಏನು ಮಾಡಬೇಕು ಅಂದರೆ ಜಾಸ್ತಿ ನೋಡಿಲಿ ಎಷ್ಟು ಮೊಟ್ಟೆ ಇಟ್ಟೈತೆ ಅಂದರೆ, ಇದು ಟಿಕ್ಸು. ನೋಡಿ, ಈಗ ನಿಮಗೆ ನೀಟಾಗಿ ಕಾಣಿಸ್ತಾ ಇರ್ಬೋದು, ಇದು ಟಿಕ್ಸು. ಹೌದಾ? ಇದನ್ನು ಯಾವ ರೀತಿ ಸಾಯಿಸೋದು ಅಂತ ನೋಡೋದಾದ್ರೆ ನೋಡಿ, ಹಿಂಗೆ ಉಗ್ರ ಮೇಲೆ ಇಟ್ಕೊಳ್ರಿ, ಹಿಂಗೆ ನೀಟಾಗಿ ಹಿಂಗೆ ಕುಕ್ಕಾಕ್ರಿ ಈ ಥರ. ಇದು ಎಷ್ಟು ಇದ್ದಷ್ಟು ಇದು ಪ್ರಾಬ್ಲಮ್ಮೇ. ಪೇಪರ್ಗೆ ಹಾಕಿ ಸುಟ್ಟಾಕಂಗಿದ್ರು ಸುಟ್ಟಾಕ್ಬಿಡಿ ಆರಾಮಾಗಿ, ಸುಮ್ಮನೆ ತಲೆನೋವುದು. ಇನ್ನೂ ನೋಡ್ತಾ ಇದ್ದೀವಿ ಇನ್ನೂ ಏನೇನಾಗೈತೆ ಅಂತ. ನೋಡಿ, ಇಲ್ಲೆಲ್ಲ ಟಿಕ್ಸೆ ಇವೆಲ್ಲ ಏನು ನೋಡ್ತಾ ಇದ್ದೀರೋ, ಇದು ಫುಲ್ಲು ಟಿಕ್ಸ್ದು ಮರಿಗಳು ಸಾಮ್ರಾಜ್ಯನೇ ಆಗ್ಬಿಟ್ಟೈತೆ ಇದಕ್ಕೇನು ಮಾಡೋಣ ಅಂತಂದರೆ ರೆಡ್ ಬಾತ್ ಮಾಡ್ಸೋಣ ಇದಕ್ಕೆ. ಮತ್ತು ಇನ್ನೊಂದು, ಫಸ್ಟು ನಾವು ಇದಕ್ಕೇನು ಮಾಡಿಸ್ತಾ ಇದ್ದೀವಿ ಅಂದರೆ ನೀಮ್ ಪ್ಲಸ್ ಹಾಕ್ಬಿಟ್ಟು ಒಂದು ಹರ್ಬಲ್ ಶಾಂಪು. ಇದು ನಾನು ಯಾವುದೇ ನಮ್ಮ ನಾಯಿಗಳಿಗೆಲ್ಲ ಹಾಕೋದು ಇದೇ ಶಾಂಪೂನೇ. ಈ ಶಾಂಪೂನ ನಾವು ಫಸ್ಟ್ ಇದಕ್ಕೆ ಹಾಕ್ಬಿಟ್ಟು ಒಂದು ಸತಿ ಸ್ನಾನ ಮಾಡಿಸ್ತೀವಿ ಅಂದರೆ ಒಂದು 5 ನಿಮಿಷ ಬಿಟ್ಟು ಸ್ನಾನ ಮಾಡಿಸೋದ್ರಿಂದ ಒಂದು ಸ್ವಲ್ಪ ಪ್ರಾಬ್ಲಮ್ ಕಮ್ಮಿ ಆಗುತ್ತೆ. ನೆಕ್ಸ್ಟು ರೆಡ್ ಬಾತ್ ಯಾವ ಥರ ಅಂತಂದರೆ ಹೇಳ್ಕೊಂಡು ಕೊಡ್ತೀನಿ ಆ ಟೈಮ್ ಬಂದಾಗ. ಅಂದರೆ ಒಂದು 2 ನಿಮಿಷ ಮುಂದೆ ಬರ್ಬೋದು ನಿಮಗೆ ವೀಡಿಯೋದಲ್ಲಿ. ಅದು ಕಂಪ್ಲೀಟಾಗಿ ಹೇಳ್ಕೊಂಡು ಕೊಟ್ಟರೆ ನಿಮಗೆ ಗೊತ್ತಾಗೋದು ಯಾವ ಥರ ಬರುತ್ತೆ ಅದು ರೆಡ್ ಬಾತ್ ಅಂತ, ಯಾವ ಥರ ಮಾಡಿಸ್ಬೇಕು ಅಂತ. ಈಗ ಫಸ್ಟ್ ಒಂದು ಸ್ವಲ್ಪ ವೆಟ್ ಮಾಡಿಕೊಂಡು ನಾಯಿನ ನೀಟಾಗಿ ಇದು ಮಾಡೋಣ. ಬಿಸಿನೀರೇ ಅದು, ನೀವೇನು ತಣ್ಣೀರು ಅಂತ ಅನ್ಕೊತಾ ಇದ್ದೀರಾ, ಅದು ತಣ್ಣೀರಲ್ಲ. ಆಮೇಲೆ ಬಿಸಿನೀರೇನೆ. ಇದಕ್ಕೆ ತಣ್ಣೀರು ಹಾಕ್ಬಿಟ್ರೆ ಇನ್ನೂ ಕೋಲ್ಡು ನಡ್ಗೋಗುತ್ತೆ, ಅದಕ್ಕೇ ನೋಡ್ಬೋದು. ಸರಿ ಬನ್ನಿ ಇವಾಗ ಸ್ನಾನ ಮಾಡಿಸ್ತಾ ನೋಡೋಣ ಏನೇನಾಗೈತೆ ಇನ್ನೂ ಪ್ರಾಬ್ಲಮ್ ಅಂತ. ಈಗ ನಾವು ಮಾಡಿದ್ದು ಫಸ್ಟ್ ಸ್ಟೆಪ್ ಏನಂತಂದರೆ ನೀಮ್ ಪ್ಲಸ್ ಶಾಂಪೂಲಿ ಸ್ನಾನ ಮಾಡಿಸ್ಕೊಂಡಿದ್ದು. ಒಂದು ಸ್ಮೆಲ್ ಕಂಪ್ಲೀಟಾಗಿ ಹೋಗಲಿ, ಏನೇ ಪ್ರಾಬ್ಲಮ್ ಆಗಬಾರ್ದು, ಬ್ಯಾಕ್ಟೀರಿಯಾಸ್ ಏನೇ ಇದ್ರೂ ಎಲ್ಲ ಪ್ರತಿಯೊಂದು ಇದರಲ್ಲೈತೆ. ಇದೊಂದು pH ಬ್ಯಾಲೆನ್ಸ್ ಇರೋಂಥ ಶಾಂಪೂಗಳು ಇದು. ನೆಕ್ಸ್ಟು ನಾವು ಹಾಕ್ತಿರೋದು ಎರಿನಾ EP. ಈ ಶಾಂಪು ಹಾಕೋದ್ರಿಂದ ಯೂಸಸ್ಸು ಇದೆ, ಆದರೆ ಅಷ್ಟೊಂದು ಇಲ್ಲ ಅಂತಲೂ ಅನಿಸುತ್ತೆ. ಬಟ್ ಯಾವ ಥರ ಯೂಸ್ ಮಾಡಬೇಕಂತ ನಾನು ಹೇಳ್ಕೊಂಡು ಕೊಡ್ತೀನಿ ನೋಡಿ. ಇದು ಟಿಕ್ ಆ್ಯಂಡ್ ಫ್ಲೀಸ್ ಮ್ಯಾನೇಜ್ಮೆಂಟ್ ಅಂತ ನಿಮಗೆ ಮೇಯ್ನಾಗಿ ಕೊಟ್ಟಿರ್ತಾರೆ. ಆದರೆ ಇದನ್ನು ಹಾಕಿದ್ರೆ ಟಿಕ್ಸ್ ಆ್ಯಂಡ್ ಫ್ಲೀಸ್ ಹೋಗೋದೇ ಇಲ್ಲ ಅಂತ ನೀವು ಡೌಟ್ ಬೀಳ್ತೀರಾ. ಆದರೆ ಇಲ್ಲ, ಹೋಗುತ್ತೆ. ಇದು ಯಾವ ಥರ ಹಾಕಬೇಕು ಅಂತಂದರೆ, ಈ ಥರ ವೆಟ್ಟಾಗಿರೋಂಥ ಸರ್ಫೇಸ್ಗೆ ನೋಡಿ ತೋರಿಸ್ತೀನಿ. ಈ ಥರ ವೆಟ್ಟಾಗಿರೋಂಥದ್ಕೆ ಈ ಥರ ಶಾಂಪೂನ ಸ್ವಲ್ಪ ಜಾಸ್ತಿನೇ ಹಾಕಬೇಕು ನೀವು. ಬಾ ಲಕ್ಕಿ ನೀಟಾಗೆ ಇಷ್ಟು ಶಾಂಪು ಸ್ವಲ್ಪ ಜಾಸ್ತಿನೇ ತಗೊಂಡು ನೀಟಾಗೆ ಏನು ಮಾಡಬೇಕು ಅಂತಂದರೆ ಎಲ್ಲ ಕಡೆ ಈವನ್ಲಿ ಸ್ಪ್ರೆಡ್ ಮಾಡ್ಕೊಂಡು ಬನ್ನಿ, ಫುಲ್ಲು ಬಾಡಿ ಥ್ರೂ ಔಟ್ ಬಾಡಿ ಎಲ್ಲ. ಇದನ್ನು ಮಾಡಿದ ತಕ್ಷಣ ಏನು ಹೋಗ್ಬಿಡುತ್ತಾ, ಹೋಗಲ್ಲ. ಒಂದು 10 ರಿಂದ 15 ನಿಮಿಷ ಅಂತೂ ಬಿಡಲೇಬೇಕು ಈ ಶಾಂಪು ಹಾಕ್ಬಿಟ್ಟು. ಸ್ವಲ್ಪ ಬಿಟ್ಟರೆ ಸಾಕಾಗಲ್ಲ. ಏನು ಮಾಡಬೇಕು ಅಂದರೆ ನೋಡಿ, ಇಲ್ಲಿ ಈ ಥರ ಸರ್ಕ್ಯುಲರ್ ಮೋಷನ್ನಾಗೆ ನೀಟಾಗಿ ಒಳಗಡೆ ಫುಲ್ ಚರ್ಮದ ಥರ, ಅಂದರೆ ಉಗ್ರ ಹಾಕ್ಬಾರ್ದು, ಬರೀ ಬೆಳ್ಳಲ್ಲೇ ಈ ಥರ ಮಸಾಜ್ ಮಾಡ್ಕೊಂಡು ಬನ್ನಿ.
ಏನಾಗುತ್ತೆ ಅಂದಾಗ ಜಾಸ್ತಿ ಇರೋಂಥ ಫ್ಲೀಸ್ಗಳೆಲ್ಲ ಒಳಗಡೆ ಇರೋವೆಲ್ಲ ಸೇರ್ಕೊಂಡಿರೋವೆಲ್ಲ ಮೇಲ್ಗೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ನೀಟಾಗಿ ಸ್ನಾನ ಮಾಡಿಸಿ ನೀಟಾಗಿ ಎಲ್ಲ ಹೊಲ್ಟೋಗುತ್ತೆ. ಇಲ್ಲೇನಾಗೈತೆ ಅಂತಂದರೆ ಮ್ಯಾಟ್ ಆಗೈತೆ ಈ ಪಾರ್ಟು, ಇದು ನೀಟಾಗಿ ಬಿಡಿಸ್ಲೇಬೇಕು, ಇಲ್ಲಾಂದರೆ ಕಟ್ ಮಾಡಲೇಬೇಕಾಗುತ್ತೆ. ನೋಡೋಣ, ಕಟ್ ಮಾಡೋಣ. ಇದನ್ನು ನಾನು ಆದಷ್ಟು ಏನು ಮಾಡ್ತೀನಿ ಅಂತಂದರೆ ನನ್ನ ಕೈಲಿ ನೋಡ್ಕೊಳಕ್ಕಾದರೆ ನಾನು ನೋಡ್ಕೊತೀನಿ, ಇಲ್ಲಾಂದರೆ ಅಡಾಪ್ಷನಿಗೆ ನಿಮ್ಗೆ ಯಾರಿಗಾದ್ರೂ ಒಬ್ರಿಗೆ ಕೊಡ್ತೀನಿ. ನನ್ನ ಫಾಲೋವರ್ಸ್ಗೆ ಕೊಡೋದು, ಅದನ್ನು ಯಾರಿಗೂ ಬೇರೆಯವರಿಗಂತ ಕೊಡೋಕ್ಕಾಗಲ್ಲ. ನಾನು ಏನಾರ ಎಕ್ಸ್ಟ್ರಾ ಪೇ ಮಾಡಬೇಕಾ? ಏನೂ ಇಲ್ಲ, ನನಗೇನು ಪೇ ಮಾಡಿಬಿಡ್ರಿ. ಅದಕ್ಕೆ ನೀಟಾಗಿ ವ್ಯಾಕ್ಸಿನ್ ಹಾಕ್ಸ್ಕೊಂಡು ನೀಟಾಗಿ ಮಡಿಕೊಂಡ್ರೆ ಸಾಕು, ನನಗೆ ಇನ್ನೇನು ಬೇಡ. ನೋಡಿ ಕಾಣಿಸ್ತಿದೆಯಾ? ಈ ಥರ ಫ್ಲೀಸ್ಗಳೆಲ್ಲ ನೀಟಾಗಿ ಬಂದುಬಿಡುತ್ತೆ ನೋಡಿ. ಹಿಂಗೆ ತೋರಿಸ್ತೀನಿ ಒಂದೊಂದು, ಇನ್ನೂ ಜಾಸ್ತಿ ನೋಡಿ. ನೆಕ್ಸ್ಟ್ ಎರಡನೇದಿಲ್ಲಿ ಕಾಣಿಸ್ತಾ? ಈ ಥರ ಇನ್ನೂ ಬರುತ್ತೆ, ಇನ್ನೂ ತುಂಬ ಐತಿ ಇದರಲ್ಲಿ. ಮೇಯ್ನು ನೀವು ಎಲ್ಲಿ ನೋಡಬೇಕು ಅಂತಂದರೆ ಕಾಲಲ್ಲಿ ಜಾಸ್ತಿ ನೋಡಬೇಕು. ತಲೆ ಹತ್ರ ನಾರ್ಮಲಾಗಿ ಸ್ನಾನ ಮಾಡಿಸ್ಬೇಕಾದ್ರೆ ತಲೆಗೆ ಲೇಟಾಗಿ ಮಾಡಿಸ್ಕೊಳ್ರಿ ಸ್ನಾನನ. ಈ ಪೋರ್ಷನಲ್ಲಿ ಜಾಸ್ತಿ ಕೆಲಸ ಇರೋದ್ರಿಂದ ಮುಂದೆ ಮಾಡ್ಸೋಕೆ ಹೋದರೆ ರಜೆ ಬೀಳ್ತವೆ ಮಕ್ಳುಗಳು ಈ ಥರವು. ಅವಾಗೇನು ಮಾಡ್ತೀರಾ ಅಂತಂದರೆ ನೋಡಿ, ಫುಲ್ಲು ಮ್ಯಾಟ್ ಇದು. ನಿಮಿಷ ಬಾಚಿದ್ರೂ ಸಾಕಾಗಿರೋದು, ಈ ಥರ ಆಗಲ್ಲ. ಎಷ್ಟು ಪ್ರಾಬ್ಲಮ್ ಅಂದರೆ ಅದರಿಂದ ನಾಯಿಗೂ ಪ್ರಾಬ್ಲಮ್ಮು, ನೋಡ್ಕೊಳೋರ್ಗೂ ಪ್ರಾಬ್ಲಮ್ಮು, ಸಾಕೋರ್ಗೂ ಪ್ರಾಬ್ಲಮ್ಮು. ಲಕ್ಕಿ ಈ ಬಾಲ್ದಲ್ಲೇ ತುಂಬ ಸಿಕ್ಕಾಪಟ್ಟೆ ಜಾಸ್ತಿ ಇರೋಂಥದ್ದು ಬಾಲ್ದಲ್ಲೇ. ಈ ಪೋರ್ಷನಲ್ಲಿ ಸ್ವಲ್ಪ ನಿಗಾ ಜಾಸ್ತಿ ವಹಿಸ್ಬೇಕು ನೀವು. ನೋಡೋಣ ಎಲ್ಲೆಲ್ಲಿ ಬರ್ತವೆ ಇನ್ನೂ ಅಂತ. ಖಂಡಿತವಾಗ್ಲೂ ಜಾಸ್ತಿನೇ ಬರ್ತವೆ. ಹಿಂಗೆ ಸ್ನಾನ ಮಾಡಿಸ್ದಾಗೆ ನೀವು ಈ ಥರ ಸಿಕ್ಕುಗಳು ಏನೇ ಇದ್ರೂ ಬಿಡಿಸ್ಕೊಂಬಿಡ್ರಿ ನೀಟಾಗೆ. ಅದು ಸ್ನಾನ ಮಾಡಿಸ್ದಾಗ ಸ್ವಲ್ಪ ನೀಟಾಗಾದ್ರೂ ಬರುತ್ತೆ. ಈಗ ನಾರ್ಮಲಾಗಿದ್ದಾಗ ಜಾಸ್ತಿ ತೊಂದರೆ, ಅವಕ್ಕೆ ಬಾಚಿಸ್ಕೊಳೋದು ಇಲ್ಲ ಅಷ್ಟು. ಈ ಶಿಡ್ಸುಗಳು ನೀವೇನು ನೋಡ್ತಿರ್ತೀರ, ಈ ಫ್ರೆಂಡ್ಲಿ ಡಾಗ್ ಅನ್ಕೊತೀರ, ಇದರಷ್ಟು ರ್ಯಾಶ್ ಬೇರೆ ಯಾವ ಡಾಗೂ ಆಗೋಲ್ಲ. ಅಂದರೆ ಈ ಪೇರೆಂಟ್ ಅಂತ ಅಂದ್ಕೊಂಡಾಗ ಒಂದು ಸತಿ ಅವ್ರ ಪೇರೆಂಟ್ಸ್ನ ಯಾರೂ ಮುಟ್ಟಂಗಿಲ್ಲ. ಮುಟ್ಟಿದ್ರೆ ಸಾಕು ಕಚ್ಚೋದು. ಹೋಗ್ತಾ ಈ ಬಿಹೇವಿಯರ್ಗಳು, ಶಿಡ್ಸುಗಳು ಬಿಹೇವಿಯರ್ ಬಂದು ಒಂಥರ ಅವ್ರ ಪೇರೆಂಟ್ಸ್ನ ಯಾರೂ ಮಾತಾಡಿಸ್ಬಾರ್ದು, ಯಾರೂ ಮುಟ್ಬಾರ್ದು, ಯಾರೂ ಬರಬಾರ್ದು ಅವ್ರ ಹತ್ರ. ಇದು ಕೂಡ ಅಷ್ಟೇ, ಸಖತ್ತು ರ್ಯಾಶ್ ಆಗಿಬಿಡ್ತವೆ ಈ ನಾಯಿಗಳು. ಎಲ್ಲೋ ಒಂದೊಂದು ಸಖತ್ತು ಫ್ರೆಂಡ್ಲಿ, ಆದರೆ ಆಲ್ಮೋಸ್ಟ್ ಕಾಮನ್ನಾಗಿ ಇದು ಎಲ್ಲ ಹೇಳೋದೇನಂತಂದರೆ ಇದು ಫುಲ್ ರ್ಯಾಶ್ ಐತೆ ಸರ್ ನಮ್ಮ ನಾಯಿ ಅಂತಾರೆ. ಫುಲ್ಲು ನಡುಕ್ತೈತೆ. ನೋಡಿ ಇಲ್ಲಿ ಏನು ಯೆಲ್ಲೋ ಕಲರ್ ಏನೇನು ನೋಡ್ತಿದ್ದೀರಾ ಎಲ್ಲ ಕೊಳೆ ಇದರದ್ದು, ಅಷ್ಟೈತೆ ಕೊಳೆ. ಕಂಪ್ಲೀಟ್ ನೋಡೋಣ. ಈಗ ಇಷ್ಟೊಂದು ದೊಡ್ಡ ವಿಡಿಯೋ ಆಗೋಗ್ಬಿಡುತ್ತೆ, ಆಮೇಲೆ ನಿಮಗೂ ನೋಡೋಕ್ಕೆ ಬೇಜಾರಾಗೋಗುತ್ತೆ. ಕಂಪ್ಲೀಟ್ ಆದಮೇಲೆ ಒಂದು ಪ್ರೋಸೆಸ್ ಯಾವ ಥರ ಇರುತ್ತೆ ಅಂತ ನಿಮ್ಗೊಂದು ಪ್ರೋಸೆಸ್ ಒಂದು ಗೊತ್ತಾಯಿತು, ನಿಮ್ಗೆ ಯಾವ ಥರ ಇರುತ್ತೆ ಈ ಪ್ರೋಸೆಸ್ ಅಂತ. ಇದು ಫುಲ್ ಕಂಪ್ಲೀಟ್ ಆದಮೇಲೆ ನಾನು ನಿಮ್ಗೆ ತೋರಿಸ್ತೀನಿ ಯಾವ ಥರ ಇತ್ತು ಮುಂಚೆ ಡಾಗು, ಯಾವ ಥರ ಇದಾದಮೇಲೆ ಹೆಂಗಾಯಿತು ಅಂತ ನೋಡೋಣ ಬನ್ನಿ. ಸ್ಟಾಪ್. ನೋಡ್ಬೋದು ಈಗ ಕಂಪ್ಲೀಟ್ ಬಾತ್ ಆಗಿದೆ. ನೀವೆಲ್ಲ ನೋಡಿದ್ರಿ ಗ್ರೂಮಿಂಗ್ ಸೆಷನ್ ಎಲ್ಲ. ಈಗ ನೋಡಿ ಇದು ವೆಟ್ಟಾಗೈತೆ ಫುಲ್ಲು. ಏನಕ್ಕೆ ಇದು ವೆಟ್ಟಾಗೇ ಇರಬೇಕು ಅಂತ ಹೇಳ್ತೀನಿ. ಒಂದು 2 hours ವೆಟ್ಟಾಗೇ ಇರಬೇಕು ಅಂದರೆ ಅದೇ ಒಣಗಬೇಕು. ಏನಕ್ಕೆ ಅಂತಂದರೆ
ಇದು ರಿಡ್ ಬಾತ್ ಅಂತ. ಇದು ತುಂಬ ಕಾನ್ಸಂಟ್ರೇಟ್ ಇರೋಂಥ ಲಿಕ್ವಿಡು, 6 ml ಅಷ್ಟೇ ಬರೋವಂಥದ್ದು. ಇದನ್ನು ನೀವು ಸ್ನಾನ ಮಾಡಿಸೋಕ್ಕಾದ್ರೆ 1 ml 1 ಬಕೆಟ್ ವಾಟರ್ಗೆ ಹಾಕೊಬೇಕು ನೀವು. ಇಲ್ಲ ನಾವು ಹಂಗೆ ಸ್ಪ್ರೇ ಮಾಡ್ತೀವಿ ಅಂದರೆ ಈ ಥರ ಸ್ಪ್ರೇ ಬಾಟ್ಲು ನಿಮ್ಗೆ ಯಾವುದಾದ್ರೂ ಇರಲಿ ಪರವಾಗಿಲ್ಲ, ಈ ಥರ ಸ್ಪ್ರೇ ಬಾಟ್ಲಿಗೆ ಎಷ್ಟು ಕಾನ್ಸಂಟ್ರೇಟ್ ಬೇಕೋ ಆ ಥರ ಮಿಕ್ಸ್ ಮಾಡಿಕೊಡ್ರಿ. ನಾನು ಇದೊಂದು 100 ml ಐತೆ ಅಷ್ಟೇ. ಇದು ಬಾಟಲು, ಈ ಬಾಟಲ್ ಬಂದು 100 ml ಐತೆ. ಇದು ಟಿಕ್ಸ್ ಆ್ಯಂಡ್ ಫ್ಲಿಸ್ದೇನೆ ಬೇರೆ ಪ್ರಾಡಕ್ಟು, ಇದಕ್ಕೆ ಹಾಕಿದ್ದೀನಿ. 1 ml ನಾನು ಕಂಪ್ಲೀಟಾಗಿ ಹಾಕಿ ಫುಲ್ ಕಾನ್ಸಂಟ್ರೇಟ್ ಮಾಡಿದ್ದೀನಿ. ಕಂಪ್ಲೀಟಾಗಿ ಸ್ನಾನ ಆದಮೇಲೆ ಸ್ನಾನ ಮಾಡಿಸ್ಬೋದು, ನಾರ್ಮಲಾಗಿ ಸ್ನಾನ ಮಾಡಿಸೋದಾದ್ರೆ ಸ್ನಾನ ಮಾಡಿಸಿ. ಈ ಥರ ಏನಾದರೂ ಸ್ಪ್ರೇ ಮಾಡಬೇಕು ಅಂತ ಇದ್ದರೆ ನೋಡಿ, ಹಿಂಗೆ ಸ್ಪ್ರೇ ಮಾಡಿ, ಈ ಥರ ಸ್ಪ್ರೇ ಮಾಡಿ ಈ ಥರ ಒರೆಸಿ. ಈ ಥರ ಇಷ್ಟೇ. ಇದು ಬಿಸಿಲಾಗಿ ಬಿಡಬೇಕು, ಯಾರೂ ಒರೆಸ್ಬಾರ್ದು ಇದನ್ನು ಮಾಡಿಸಿದ್ಮೇಲೆ. ಇದೇ ರೀತಿ ಸೈಕಾಗಿರೋ ಟಿಪ್ಸ್ ಏನಾದರೂ ನಿಮಗೆ ಬೇಕು ಅಂದರೆ ಪೆಟ್ ರಿಲೇಟೆಡ್ ಕನ್ನಡದಲ್ಲಿ ಏನಾದರೂ ಬೇಕು ಅಂತಂದರೆ ನೀವು ಫಾಲೋ ಮಾಡಬೇಕಾಗಿರೋದು, ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡಬೇಕಾಗಿರೋಂಥದ್ದು ಬಂದು ಯುವ ಪ್ರಪಂಚ ಅಂತ. ಈ ನಾಯಿನ ನಾವು ಗಿವ್ ಅವೇ ಕೊಡ್ತಾ ಇದ್ದೀವಿ. ಅದು ಯಾವಾಗ ಅಂತಂದರೆ ನಮ್ಮದು 20,000 ಸಬ್ಸ್ಕ್ರೈಬರ್, 20,000 ಫಾಲೋವರ್ಸ್ ಎಲ್ಲಿ ಇನ್ಸ್ಟಾಗ್ರಾಮಲ್ಲಿ ಆದಮೇಲೆ ಮತ್ತು 5K ಆಗಲಿ ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ನಿಮ್ಮ ಕೈಯಲ್ಲಿದೆ. 5K ಯೂಟ್ಯೂಬಲ್ಲಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೊಡಿ. ಈ ನಾಯಿನ ನಾವು ಗಿವ್ ಅವೇ ಕೊಡ್ತೀವಿ. ನಮ್ಮ ಮನೆ ಅಡ್ರೆಸ್ ನಿಮಗೆ ಗೊತ್ತು, ಪರ್ಷಿಯನ್ ಕ್ಯಾಟ್ ಹೋಮ್ ಹೆಸರುಘಟ್ಟ ಅಂತ ಮ್ಯಾಪಲ್ಲಿ ಸಿಗುತ್ತೆ. ಯಾರು ವಿನ್ ಆಗಿರ್ತಾರೋ ಅವ್ರು ಬಂದು ನಮ್ಮ ಮನೆ ಹತ್ರನೇ ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗ್ಬೋದು. ಲಕ್ಕಿ ಕಮ್ ಬಾ 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 ಲಕ್ಕಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.